ನಮ್ಮ ಶಿಕ್ಷಣ ಸಚಿವರು ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ನಾಳೆಯಿಂದ SSLC ಪರೀಕ್ಷೆ ಪ್ರಾರಂಭ ಆಗ್ತಾ ಇದೆ. ನಾಳೆಯಿಂದ ಪ್ರಾರಂಭ ಆಗಿ ಏಪ್ರಿಲ್ 2 ನಡೀತಾ ಇದೆ. ನಮ್ಮ ಸರ್ಕಾರ ಬಹಳ ಸುಧಾರಣೆಗಳನ್ನ ತಂದಿದೆ. ಈಗ 3 ಪರೀಕ್ಷೆಗಳನ್ನ ಮಾಡ್ತಾ ಇದ್ದಾರೆ. 1, 2, 3. ಯಾರು ಕೂಡ ಅಧೈರ್ಯ ಪಡಬೇಕಾದಂತ ಅಗತ್ಯ ಇಲ್ಲ. ಯಾಕಂತಂದ್ರೆ ಒಂದು ವೇಳೆ ಕಮ್ಮಿ ಮಾರ್ಕ್ಸ್ ಬಂದರೂ ಕೂಡ ಅಥವಾ ವಿಫಲರಾದರೂ ಕೂಡ ಫೇಲ್ ಆದರೂ ಕೂಡ ಮತ್ತೆ ಕೂತ್ಕೋಬಹುದು ಪರೀಕ್ಷೆಗೆ. 2 ಪರೀಕ್ಷೆ, 3ನೇ ಪರೀಕ್ಷೆ, 3 ಪರೀಕ್ಷೆಗಳು ಇರೋದ್ರಿಂದ ಯಾರು ಆತಂಕ ಪಡಬೇಕಾಗಿಲ್ಲ, ಅಧೈರ್ಯ ಪಡಬೇಕಾಗಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಸುಮಾರು 8,65,988 ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಕೂರ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಶುಭವಾಗಲಿ ಅಂತೇಳಿ ಸರ್ಕಾರದ ವತಿಯಿಂದ ಹೆಚ್ಚು ಜನ ಪಾಸ್ ಆಗಲಿ, ಒಳ್ಳೆ ಮಾರ್ಕ್ಸ್ ತಗೊಳ್ಳಿ ಅಂತೇಳಿ ಹಾರೈಸ್ತೇನೆ. ಅವ್ರಿಗೆಲ್ರಿಗೂ ಕೂಡ ಬೆಸ್ಟ್ ವಿಶಸ್, ಸರ್ಕಾರದ ವತಿಯಿಂದ ಬೆಸ್ಟ್ ವಿಶಸ್ ನ ಹೇಳಲಿಕ್ಕೆ ಬಯಸ್ತೇನೆ.